ಸ್ಯಾಂಡಲ್ವುಡ್ ನ ಡಿ ಬಾಸ್ ಧನ್ವೀರ್ ಅಣ್ಣನ ವಾಮನ ಸಿನಿಮಾ ನಾಳೆ ರಿಲೀಸ್. ಆದರೆ ಧನ್ವೀರ್ ಅಣ್ಣನಿಗೆ ಮಾತ್ರ ಕಿಚ್ಚ ಅಪ್ಪು ಫ್ಯಾನ್ಸ್ ಗಳು ಕಂಡರೆ ಭಯ. ಎಲ್ಲಿ ಈ ಫ್ಯಾನ್ಸ್ ವಾರ್ಗಳಿಂದ ವಾಮನವನ್ನು ಕೋಮಗೆ ಸೇರಿಸ್ಬಿಡ್ತಾರೋ ಎಂಬ ಭಯದಲ್ಲಿ ವಾಮನ ಸಿನಿಮಾ ಇದೆ. ಇಷ್ಟಕ್ಕೂ ನಮ್ಮ ಧನ್ವೀರ್ ಅಣ್ಣ ಇಷ್ಟೊಂದು ಭಯ ಪಡೋಕೆ ಕಾರಣ ಏನಪ್ಪಾ ಅಂದ್ರೆ, ಈ ಹಿಂದೆ ನಮ್ಮ ದಾಸಪ್ಪನ ತಮ್ಮ ದಿನಕರ ಅಣ್ಣ ರಾಯಲ್ ಎಂಬ ಸಿನಿಮಾ ಮಾಡಿದ್ದರು. ಆಗ ಈ ದಾಸಪ್ಪನ 7 ಕೋಟಿ ಅಭಿಮಾನಿಗಳನ್ನು ನಂಬಿಕೊಂಡು ರಾಯಲ್ ಸಿನಿಮಾವನ್ನು ರಿಲೀಸ್ ಮಾಡಿದ್ರು. ಖುದ್ದು ಈ ಸಿನಿಮಾವನ್ನು ದಾಸಪ್ಪ ಮತ್ತು ದಾಸಪ್ಪನ 7 ಕೋಟಿ ಅಭಿಮಾನಿಗಳ ಸಪೋರ್ಟ್ ಇತ್ತು. ಅಷ್ಟು ಸಾಲದು ಅಂತ ಹೇಳಿ ನಮ್ಮ ದಾಸಪ್ಪ ಕೂಡ ಈ ಸಿನಿಮಾ ನೋಡಿ ಗೊಳೋ ಅಂತ ಕಣ್ಣೀರ್ ಹಾಕಿದರು. ಕೊನೆಗೆ ಏನಾಯ್ತು, ರಾಯಲ್ ಸೋಲ್ತು. ಸಿನಿಮಾ ಅಟ್ಟರ್ ಫ್ಲಾಪ್ ಆಯ್ತು. 1 ಕೋಟಿ ಮಾತ್ರ ಕಲೆಕ್ಷನ್ ಮಾಡ್ತು. ಒಂದು ವೇಳೆ ಈ ಸಿನಿಮಾ ಗೆದ್ದಿದ್ರೆ ಆ ಕ್ರೆಡಿಟ್ ಎಲ್ಲ ನಮ್ಮ ದಾಸಪ್ಪಂಗೆ ಕೊಡ್ತಿದ್ರು. ಆದ್ರೆ ಈ ಸಿನಿಮಾ ಸೋತಿದ್ದಕ್ಕೆ ಈ ಸೋಲನ್ನು ಈ ದಾಸಪ್ಪನ ಓಟಿ ಪ್ಯಾಕೆಟ್ ಗಳು ಕಿಚ್ಚ ಅಪ್ಪು ಫ್ಯಾನ್ಸ್ ಗಳ ಮೇಲೆ ಎತ್ತಾಕಿದ್ದಾರೆ. ಆ ಟೈಮಲ್ಲಿ ಈ 7 ಕೋಟಿ ಅಭಿಮಾನಿಗಳು ರಾತ್ರಿ ಎಲ್ಲ ಓಟಿ ಪ್ಯಾಕೆಟ್ ಗಳು ಕುಡಿದು ಬೆಳಗ್ಗೆ ರಾಯಲ್ ಸಿನಿಮಾ ನೋಡ್ರೋ ಅಂತ ಬಿರಿಯಾನಿ ಕೊಟ್ರೆ ಬಿರಿಯಾನಿ ಓಟಿ ಪ್ಯಾಕೆಟ್ ಕುಡ್ಕೊಂಡು ಪಾಚ್ಕೊಂಡ್ರೆ ವಿನಃ ಎದ್ದು ಬಂದು ರಾಯಲ್ ಸಿನಿಮಾ ನೋಡಿಲ್ಲ. ಈ ಸಿನಿಮಾವನ್ನು ಗೆಲ್ಲಿಸಲಿಲ್ಲ. ಆ 7 ಕೋಟಿ ಅಭಿಮಾನಿಗಳು ಎಲ್ಲೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ದಿಕ್ಕು ತೋಚದೆ ನಮ್ಮ ದಿನಕರ ಅಣ್ಣ ಈ ಸಿನಿಮಾದ ಸೋಲನ್ನು ಬೇರೆಯವರ ಮೇಲೆ ಎತ್ತಾಕ್ಬಿಟ್ರು. ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅದು ಕಿಚ್ಚ ಅಪ್ಪು ಫ್ಯಾನ್ಸ್ ಗಳ ಮೇಲೆ. ಈ ದಾಸಪ್ಪನ ಅಭಿಮಾನಿಗಳು ಸಿನಿಮಾ ಗೆದ್ರೆ ಫುಲ್ ಕ್ರೆಡಿಟ್ ದಾಸಪ್ಪನ್ಗೆ ಕೊಡ್ತಾರೆ. ಒಂದು ವೇಳೆ ಸಿನಿಮಾ ಸೋತ್ರೆ ಆ ಸೋಲನ್ನು ಕಿಚ್ಚ ಅಪ್ಪು ಫ್ಯಾನ್ಸ್ ಗಳ ಮೇಲೆ ಎತ್ತಾಕ್ತಾರೆ. ಇದೇನು ಹೊಸದೇನಲ್ಲ, ಮೊದಲಿನಿಂದಲೂ ಈ ರೀತಿಯೇ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ದಾಸಪ್ಪನ ಅಭಿಮಾನಿಗಳು. ಇಷ್ಟಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ಸ್ ವಾರ್ಗಳು ಶುರುವಾಗೋದಕ್ಕೆ ಕಾರಣನೇ ನಮ್ಮ ದಾಸಪ್ಪ. ಇದೇ ವಿಚಾರಕ್ಕೆ ಧನ್ವೀರ್ ಅಣ್ಣ ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲಿ ನಮ್ಮ ವಾಮನ ಸಿನಿಮಾವನ್ನು ಕೋಮಗೆ ಕಳಿಸ್ಬಿಡ್ತಾರೋ ಅಪ್ಪು ಫ್ಯಾನ್ಸ್ ಅಂತ ಹೇಳಿ ಈಗಾಗಲೇ ಕನಸಿನಲ್ಲಿ ಕನವರಿಕೆ ಮಾಡ್ತಿದಾರಂತೆ. ಇವರ ಸಿನಿಮಾಗಳು ಬಂದಾಗ ಮಾತ್ರ ಕನ್ನಡ ಉಕ್ಕಿ ಹರಿಯುತ್ತೆ. ಆಗ ಬಂದು ಕನ್ನಡ ಉಳಿಸಿ ಬೆಳೆಸಿ ಕನ್ನಡ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ. ಆದ್ರೆ ದುನಿಯಾ ವಿಜಯ್, ಶಿವಣ್ಣ, ಕಿಚ್ಚ ಅಪ್ಪು, ಧ್ರುವ ಸರ್ಜಾ ಅವರ ಸಿನಿಮಾಗಳು ರಿಲೀಸ್ ಆದ್ರೆ ಇವರ ಅವಾಂತರಗಳು ಒಂದಲ್ಲ, ಯಾಗಾದ್ರೂ ಮಾಡಿ ಸಿನಿಮಾ ಸೋಲ್ಸ್ಬೇಕು ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ. ಆ ರೀತಿಯ ವ್ಯಕ್ತಿಗಳು ಈ ದಾಸಪ್ಪನ ಅಭಿಮಾನಿಗಳು. ಇವರನ್ನು ನಂಬಿಕೊಂಡು ನಮ್ಮ ಧನ್ವೀರ್ ಅಣ್ಣ ವಾಮನ ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ದಾರೆ. ಅದು ಕೂಡ ಈ IPL ಸಂದರ್ಭದಲ್ಲಿ ಜನ ಥಿಯೇಟರ್ ಬರೋದೇ ಕಡಿಮೆ. ಅದರಲ್ಲೂ ಕೂಡ ಇಂಥ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಸಿನಿಮಾ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಗೆ ಸೇರ್ಕೊಳ್ಳೋದಂತೂ ಪಕ್ಕ. ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ ಅಂದ್ರೆ ಜನ ಆಟೋಮೆಟಿಕ್ ಆಗಿ ಥಿಯೇಟರ್ ಕಡೆ ಮುಖ ಮಾಡ್ತಾರೆ. ಒಂದು ವೇಳೆ ಕಂಟೆಂಟ್ ಇಲ್ಲ ಅಂದ್ರೆ ಜನ ಮೂಸ್ ಕೂಡ ನೋಡಲ್ಲ. ಈ ರೀತಿ ಇದೆ ಈಗಿನ ಜನರೇಷನ್. ಅದು ಬಿಟ್ಟು ಸಿನಿಮಾ ಪ್ರಮೋಷನ್ ನಲ್ಲಿ ಸಿನಿಮಾದ ಬಗ್ಗೆ ಮಾತನಾಡಯ್ಯ ಅಂದ್ರೆ ನಮ್ ಧನ್ವೀರ್ ಅಣ್ಣ ದಾಸಪ್ಪನ ಜಾಗಟೆ ಬಾರಿಸೋದೇ ಆಗೋಯ್ತು. ಸಿನಿಮಾದ ಕತೆ ವ್ಯತೆ ಹೇಳಯ್ಯ ಅಂದ್ರೆ ದಾಸಪ್ಪನ ಫ್ಯಾನ್ಸ್ ಬಗ್ಗೆ, ದಾಸಪ್ಪನ ಹೆಂಡತಿ ಬಗ್ಗೆ, ದಾಸಪ್ಪನ ಬಗ್ಗೆ ಪುಂಗೋದೇ ಆಗೋಯ್ತು ಈ ಧನ್ವೀರ್ ಅಣ್ಣನ ಕೆಲಸ. ಸಾಮಾನ್ಯವಾಗಿ ಬೇರೆ ನಟರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ, ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ನಮ್ಮ ಧನ್ವೀರ್ ಅಣ್ಣ ಮಾತ್ರ ನನ್ನ ಹಿಂದೆ ನಮ್ಮ ದಾಸಪ್ಪ ಇದ್ದಾನೆ, ನಮ್ಮ ದಾಸಪ್ಪನ ಹಿಂದೆ 7 ಕೋಟಿ ಅಭಿಮಾನಿಗಳಿದ್ದಾರೆ, ನನ್ನ ಸಿನಿಮಾವನ್ನು ಅವರೇ ಸಾಕು ಗೆಲ್ಲಿಸ್ತಾರೆ ಅಂತ ಹೇಳಿ ಅವರಿಗೆ ಬಕೀಟ್ ಹಿಡಿಯೋದೇ ಆಗೋಯ್ತು ನಮ್ಮ ಧನ್ವೀರ್ ಅಣ್ಣನ ಕೆಲಸ. ಈ ಓಟಿ ಪ್ಯಾಕೆಟ್ ಗಳನ್ನು ನಂಬ್ಕೊಂಡು ನಮ್ಮ ಧನ್ವೀರ್ ಅಣ್ಣ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಈ ಓಟಿ ಪ್ಯಾಕೆಟ್ ಗಳು ಓಟಿ ಕುಡ್ಕೊಂಡು ಮಲ್ಕೊಂತಾರ, ಇಲ್ಲ ಈ ಸಿನಿಮಾವನ್ನು ಎದ್ದೋಗಿ ನೋಡ್ತಾರ ಅನ್ನೋದೇ ದೊಡ್ಡ ಡೌಟ್. ಭಯ ಇರಬೇಕು, ಆದ್ರೆ ಇಷ್ಟೊಂದು ಭಯ ಪಟ್ರೆ ಹೆಂಗೆ ಅಂತ ನಮ್ಮ ಟ್ರೇಡ್ ಪಂಡಿತರು ಕೇಳ್ತಿದ್ದಾರೆ. ಕಿಚ್ಚ ಅಪ್ಪು ಫ್ಯಾನ್ಸ್ ಗಳನ್ನು ಎದುರಾಕೊಂಡ್ರೆ ವಾಮನ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಗೆ ಸೇರ್ಕೊಳ್ಳೋದು ಪಕ್ಕ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ಗಳು ಶುರುವಾಗಿದ್ದಾವೆ. ಸಿನಿಮಾದಲ್ಲಿ ಕಂಟೆಂಟ್ ಇದ್ರೆ ಸಿನಿಮಾ ಗೆಲ್ಲುತ್ತೆ, ಇಲ್ಲ ಅಂದ್ರೆ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಗೆ ಸೇರ್ಕೊಳ್ಳುತ್ತೆ. ಅದು ಬಿಟ್ಟು ದಾಸಪ್ಪನಿಗೆ ಜಾಗಟೆ ಬಾರಿಸ್ಕೊಂಡಿದ್ರೆ ಸಿನಿಮಾ ಗೆಲ್ಲುತ್ತೆ ಅಂದ್ರೆ ಅದು ಸುಳ್ಳು. ಒಂದು ವೇಳೆ ಸಿನಿಮಾ ಏನಾದ್ರೂ ಸೋತ್ರೆ ಅದಕ್ಕೆ ಕಾರಣ ಕಿಚ್ಚ ಅಪ್ಪು ಫ್ಯಾನ್ಸ್ ಗಳು ಅಲ್ಲ. ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ದಾಸಪ್ಪನ 7 ಕೋಟಿ ಅಭಿಮಾನಿಗಳು ಮಾತ್ರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.